ಕೋಲಾರ ಜಿಲ್ಲೆ ಮಾಲೂರಿನಲ್ಲಿ ವಕೀಲರಿಗೆ ರಕ್ಷಣೆ ಇಲ್ಲದಂತಾಗಿದೆ. ದಿನಾಂಕ 22/11/2018ರಂದು ಮಾಲೂರು ಟೌನ್ ಅರಳೇರಿ ರಸ್ತೆಯಲ್ಲಿರುವ ವಕೀಲರಾದ ಭೂಲಕ್ಷ್ಮ ಅವರ ಆಫೀಸಿನಲ್ಲಿ ಇರುವಾಗ ಸಂಜೆ ಸುಮಾರು 7:30 ಸಮಯದಲ್ಲಿ ಯಾರೋ ದುಷ್ಕರ್ಮಿಗಳು ಹೆಲ್ಮೆಟ್ ಧರಿಸಿಕೊಂಡು ಬಂದು ವಕೀಲರಾದ ಭೂಲಕ್ಷ್ಮಿ ಅವರ ಮೇಲೆ ಕಾರದ ಪುಡಿಯನ್ನು ಎರಚಿ ಹಲ್ಲೆಗೆ ಮುಂದಾಗಿದ್ದರು. ವಕೀಲರ ಕಿರುಚಾಟವನ್ನು ಕಂಡ ಅಕ್ಕಪಕ್ಕದ ಅಂಗಡಿಯವರು ಬರುವಷ್ಟರಲ್ಲಿ ಓಡಿ ಹೋಗಿರುತ್ತಾರೆ. ಕೂಡಲೇ ವಕೀಲರಾದ ಭೂಲಕ್ಷ್ಮಿ ಅವರು ಪೊಲೀಸ್ ಠಾಣೆಯಲ್ಲಿ ದೂರನ್ನ ಸಹ ಕೊಟ್ಟಿರುತ್ತಾರೆ. ವಕೀಲರಿಗೆ ನ್ಯಾಯ ಸಿಗಲಿಲ್ಲವೆಂದರೆ ಸಾಮಾನ್ಯ ಜನರ ಗತಿ ಏನು? ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಯಾರು ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಇಷ್ಟೇ ನಾನು ಕೇಳೋದು. ಆಫೀಸ್ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ, ಯಾರು ಬೇಕಾಗಿತ್ತು ನಿಮಗೆ ಅಂದಾಗ ಏಕಾಏಕಿ ಅಲ್ಲಿಂದನೇ ಡೋರಿಂದನೇ ಮುಖದ ಮೇಲೆ ಎಲ್ಲ ಖಾರದ ಪುಡಿ ಚೆಲ್ಲಿ ನನ್ನಲ್ಲಿರ್ತಕ್ಕಂಥ ಒಂದು ಮೊಬೈಲ್ ಫೋನ್ನ ಎತ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ನಾನು ಕಂಪ್ಯೂಟರ್ ಮುಂದೆ ಕೂತಿರ್ತೀನಿ. ಹಿಂಗೆ ಮೊಬೈಲ್ ಫೋನ್ನ ಎತ್ಕೊಳ್ಳೋದಕ್ಕೆ ನಾನು ಬಿಡಲ್ಲ, ಜೋರಾಗಿ ಕಿರ್ಚ್ಕೋತೀನಿ. ಅವರು ಓಡಿದಾರ ಇಲ್ಲ ಅಂತ ಕೂಡ ಗೊತ್ತಾಗಲ್ಲ. ನನಗೆ ಕಣ್ಣುಗಳು ಜಾಸ್ತಿ ತೆಗಿಯೋಕ್ಕಾಗೋದಿಲ್ಲ. ಅವರು ಖಾರದ ಪುಡಿ ಏನೋ ಹೊಡೆದಿರ್ತಾರಲ್ವ, ಅದರಿಂದ ತೆಗಿಯೋಕ್ಕಾಗೋದಿಲ್ಲ ನನಗೆ. ಆ ಊರಿಗೆ ನಾನು ಕಿರ್ಚ್ಕೊತಾನೆ ಇರ್ತೀನಿ. ನಮ್ಮ ಪಕ್ಕದ ಆಫೀಸ್ ಟೈಲರ್ ಅಂಗಡಿ ಇದೆ, ಟೈಲರ್ ಅಂಗಡಿ ಪರಮೇಶ್ವರಣ್ಣ ಅವ್ರು ಬಂದು ಅವ್ರು ಮಾತಾಡ್ಸ್ದಾಗೆ ನನಗೆ ಗೊತ್ತಾಗುತ್ತೆ ಆ ಎಣ್ಣನೇ ಬಂದಿದ್ದಾರೆ ಅಂತ. ಯಾಕಕ್ಕ ಏನಾಯಿತು ಅಂತಾರೆ. ಅಣ್ಣ ಯಾರೋ ಬಂದ್ಬಿಟ್ಟು ನೋಡಿ ಈ ಥರ ಮಾಡಿದ್ದಾರೆ, ಯಾರೋ ಹೆಲ್ಮೆಟ್ ಹಾಕೋ ಬಂದಿದ್ರು, ಹೋಗಿ ಹಿಡೀರಿ ಅಂತ ಹೇಳ್ತೀನಿ. ಆಮೇಲೆ ಪಾಪ ಅವರು ಬಕೆಟಲ್ಲಿ ನೀರು ತೊಗೊಂಡು ಬಂದು ಕೊಡ್ತಾರೆ. ಕ್ಲೀನಾಗೆಲ್ಲ ತೊಳ್ಕೊಂಡು ಆಮೇಲೆ ಪೊಲೀಸವ್ರಿಗೆ ಫೋನ್ ಮಾಡಿ ವಿಚಾರ ತಿಳಿಸ್ತೀವಿ. ಆಮೇಲೆ ಪೊಲೀಸ್ ಸಿಬ್ಬಂದಿಯವರೆಲ್ಲ ಇಲ್ಲಿ ಬಂದು ಎಲ್ಲ ನೋಡಿ ನನ್ನ ಸಾರ್ವಜನಿಕರ ಆಸ್ಪತ್ರೆಗೆ ಕಳಿಸ್ಕೊಡ್ತಾರೆ. ನನ್ನ ಕಣ್ಣುಗಳು ತೆಗಿಯೋಕ್ಕಾಗ್ತಾ ಇದ್ದಿಲ್ಲ. ಈ ಘಟನೆ ಆದು ಎಷ್ಟೊತ್ತಿಗೆ ಬರ್ತಾರೆ ಮೇಡಮ್ ಪೊಲೀಸರು ಇಲ್ಲಿಗೆ ಕಾಲ್ ಮಾಡಿದ್ಮೇಲೆ? ಅಂದರೆ ಫೋನ್ ಎಷ್ಟೊತ್ತಿಗೆ ಮಾಡಿದ್ರು ಅಂತ ಕೂಡ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನನಗೆ ಕಣ್ಣು ಓಪನ್ ಮಾಡೋಕ್ಕಾಗ್ತಿದ್ದಿಲ್ವಲ್ಲ. ಆ್ಯಂಡವರು ನಮ್ಮ ಹತ್ರ ಪೊಲೀಸವ್ರ ನಂಬರ್ ಇಲ್ಲಕ್ಕ, ನಿನ್ನ ಹತ್ರನೇ ಇರೋದಲ್ವಾ ಹೇಳು ಅಂತ ಹೇಳ್ತಾರೆ. ಪಾಸ್ವರ್ಡ್ ಹೇಳ್ತೀನಿ, ಮೊಬೈಲ್ ಪಾಸ್ವರ್ಡ್ ಹೇಳ್ತೀನಿ, ಮಾಡಿ ಅದ್ರಲ್ಲಿ ನಾರಾಯಣ ಸ್ವಾಮಿ ಅಂತ ಇರ್ತದೆ, ಅದಕ್ಕೆ ಮಾಡಿಬಿಟ್ಟು ಕೊಡಿ ಅಂತ ಹೇಳ್ತೀನಿ CH ಸರ್ಗೆ. ಆಮೇಲೆ ನೀನೇ ಮಾತಾಡಕ್ಕ ಅಂತ ಹೇಳ್ತಾರೆ. ನಾನೇ ಮಾತಾಡ್ತೀನಿ ಸರ್ ಹತ್ರ. ಸರ್ ಈ ಥರ ಇದು ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸರ್ ಅಂತ. ನನಗೆ ನೋವಿಗೆ ತಡ್ಕೊಳಕ್ಕಾಗ್ದಿರ ಹತ್ಕೊಂಡೇ ಹೇಳ್ತಾ ಇರ್ತೀನಿ ಸರ್ಗೆ. ವಿಚಾರ ತಿಳಿಸಿದಾಗ ಆಯ್ತು ಮೇಡಮ್, ಪೊಲೀಸವರು ಕಳಿಸ್ಕೊಡ್ತೀವಿ ಸ್ಟೇಷನ್ ಕಡೆಯಿಂದ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಪೊಲೀಸವರೇ ಬಂದಿದ್ರು ಬೇರೆಯವರೇ ಬಂದಿದ್ರು ಅದನ್ನು ನನಗೆ ಗೊತ್ತಿಲ್ಲ, ಯಾಕಂದ್ರೆ ನನ್ನ ಕಣ್ಣು ಓಪನ್ ಮಾಡೋಕೆ ನನ್ನ ಕೈಯಲ್ಲಿ ಆಗ್ತಾ ಇದ್ದಿಲ್ಲ. ಸಾರ್ವಜನಿಕರ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ನಮ್ಮ ಟೈಲರ್ ಅಂಗಡಿ ಗಾಡಿನಲ್ಲಿ, ಪಕ್ಕದ ಅಂಗಡಿಯವರ. ಹೌದು 2 ವೀಲರಿಂದ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ರಿಮೂವ್ ಮಾಡ್ತಾರೆ. ಕಣ್ಣಲ್ಲಿ ಇರ್ತಕ್ಕಂಥ ತುಂಬ ಬಿದ್ದಿರುತ್ತೆ. ಈಗೂ ಒಂದು ಸ್ವಲ್ಪ ಉರಿತಾ ಇದೆ, ಮುಖ ಕಣ್ಣು ಎಲ್ಲ ಉರಿತಾ ಇದೆ. ಆ ಒಂದು ವಿಚಾರವಾಗಿ ಅವರು ಡಾಕ್ಟರ್ ಸಮೇತ ಹೇಳ್ತಾರೆ, ತುಂಬ ಫೋರ್ಸಬಲಿ ಇದು ಮಾಡಿರೋದಂತ, ತುಂಬ ಫೋರ್ಸಾಗಿ ಅವ್ರು ಬಂದು ಹಾಕೋದು. ಬಟ್ ಅವರು ಎದುರುಗಡೆ ಬಂದಿದ್ದರೆ ಯಾರು ಏನು ಅಂತ ಹೇಳ್ಬಿಟ್ಟು ನಾವು ಗುರ್ತು ಹಿಡಿಬೋದಾಗಿತ್ತು. ಅವ್ರದ್ದು ಗುರ್ತೇ ಹಿಡಿದರೆ ಹೆಲ್ಮೆಟ್ನ ಧರಿಸ್ಕೊಂಡು ಬಂದಿರ್ತಾರೆ. ಆಗ ನಾನು ಅನ್ಕೊತೀನಿ ಈಸ್ ಎ ಪ್ಲಾನ್ಡ್ ಆಗಿ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅನ್ಕೊತೀನಿ. ನಿಮ್ಮ ಕೈಯಲ್ಲಿ ಇದ್ದಿದ್ದು ಮೊಬೈಲ್ ಅವರು ತಗೊಳಕ್ಕಾಯ್ತಾ ಮೇಡಮ್? ಇಲ್ಲ ಮೊಬೈಲ್ನ ತಗೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ಮೊಬೈಲು ಕೆಳಗಡೆಗೆ ಬಿದ್ದು ಹೋಗ್ಬಿಡುತ್ತೆ. ಇದೆಲ್ಲ ಸ್ಕ್ರ್ಯಾಚ್ ಆಗಿದೆ, ಮೊಬೈಲೆಲ್ಲ ಫುಲ್ಲೆಲ್ಲ ಸ್ಕ್ರ್ಯಾಚ್ ಆಗಿದೆ. ನಾನು ಯಾವಾಗ ಕಿರ್ಚ್ಕೊತೀನಲ್ವ ಅಲ್ಲಿಂದ ಅವರು ಇರೋದಿಲ್ಲ. ನಾನೇ ಹೇಳ್ತೀನಿ ಯಾರೂ ಇಲ್ಲಕ್ಕ ನಾವು ಬರೋಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈಗ ಮೇಡಮ್ ಮುಖ್ಯವಾಗಿ ಅವ್ರು ಯಾಕೆ ಬಂದು ಇಲ್ಲಿ ಖಾರದ ಪುಡಿ ನಿಮಗೆಲ್ಲ ಹಚ್ಚಬೇಕು ಅನ್ನೋದು ಕಾರಣ ಏನು ಅಂತಂದರೆ, ನಾನೊಂದು ಪ್ರಕರಣದ ಸಂಬಂಧಪಟ್ಟಂತೆ ನಾನು ಸ್ಟೇಷನಲ್ಲಿ ಹೋಗಿರ್ತೀನಿ, ಒಂದು ಕೇಸ್ ರಿಲೇಟೆಡ್. ಯಾವ ಕೇಸ್ ಮೇಡಮ್? ನಮ್ಮಲ್ಲಿ 18ನೇ ತಾರೀಕು ಒಂದು 3 ಜನ ಹುಡುಗಿರು ನನ್ನಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ಬರ್ತಾರೆ. 7:30 ಆಗಿರುತ್ತೆ ಅವಾಗ, ನೈಟ್, ರಾತ್ರಿ 18ನೇ ತಾರೀಕು ರಾತ್ರಿ. ಕುಡಿಯನೂರು ರಜನಿ, ದೊಡ್ಡ ಕರ್ತೂರು ಮಂಜುಳ, ಮಾಲೂರು ಬಂದು ಭಾಗ್ಯಮ್ಮ ಅಂತೇಳಿ 3 ಜನನೂ ಬರ್ತಾರೆ ನಮ್ಮ ಆಫೀಸ್ಗೆ ಬಂದಾಗ ಏನು ಸಮಾಚಾರಮ್ಮ, ಹೆಣ್ಮಕ್ಳು ಇಷ್ಟೊತ್ತಿನಲ್ಲಿ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ನಾವು ಕೇಳಿದಾಗ ಅವ್ರು ಇದ್ಕೊಂಡು ಮೇಡಮ್ ನಮಗೆ ಸ್ವಲ್ಪ ಸಮಸ್ಯೆ ಮಾಡ್ತಾಯಿದ್ದಾಳೆ ಒಬ್ಬಾಕೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾರು ಅಂತ ಹೇಳ್ಬಿಟ್ಟು ಕೇಳ್ತೀವಿ. ಆಮೇಲೆ ಈ ಮಹಿಳಾ ಆಶಾ ಕಿರಣ ಮತ್ತು ನೊಂದವರ ಧ್ವನಿ ಮಹಿಳಾ ಘಟಕ ಅಂಥೇಳಿ ಆ ಒಂದು ಅಧ್ಯಕ್ಷೆ ಶಾಂತ ಕೆ ಅನ್ನೋರು ಒಂದು ಏನು ಮಹಿಳಾ ಘಟಕ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊತಾರೆ. ಅಲ್ಲಿಗೆ ನಾವು ಹೋಗಿರ್ತೀವಿ, ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋಕ್ಕೆ ನಾವು ಹೋಗಿರ್ತೀವಿ.
ಹೋದಂಥ ಸಂದರ್ಭದಲ್ಲಿ ನಮ್ಮಲ್ಲಿರ್ತಕ್ಕಂಥ ಒಂದು ವೈಯಕ್ತಿಕ ವಿಚಾರಗಳನ್ನ ಅವ್ರ ಹತ್ರ ನಾವು ಶೇರ್ ಮಾಡ್ಕೊಂಡಿರ್ತೀವಿ. ವೈಯಕ್ತಿಕ ಫೋಟೋಗಳು ಸಮೇತ ನಾವು ಅವ್ರಿಗೆ ಕೊಟ್ಟಿರ್ತೀವಿ. ಆ ಒಂದು ಫೋಟೋಗಳನ್ನ, ಆ ಒಂದು ವೈಯಕ್ತಿಕ ವಿಚಾರಗಳನ್ನ ಇಟ್ಕೊಂಡು ನಮಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾನು ಯಾಕಂತಂದರೆ ಆಕೆ ಶಾಂತ ಕೆ ಅನ್ನೋರ ಜೊತೆ ಇವ್ರನ್ನೆಲ್ಲ ನಾನು ನೋಡಿರ್ತೀನಿ ಸುಮಾರು ಬಾರಿ. ಯಾವುದೇ ಒಂದು ಗಲಾಟೆ ಹೋಗಿರಲಿ, ಇವರು ಹೋರಾಟಗಳಿಗೆ ಹೋಗಿರಲಿ, ಅವ್ರನ್ನ ಕಂಡಿರ್ತೀನಿ ನಾನು. ನೀವೆಲ್ಲ ಚೆನ್ನಾಗೇ ಇದ್ರಲ್ವ, ಅವ್ರ ಜೊತೆ ಎಲ್ಲ ಒಡನಾಟ ಚೆನ್ನಾಗೇ ಇತ್ತಲ್ವ, ಯಾಕೆ ನಿಮಗೆ ವಿಭಿನ್ನಗಳು ಬಂದಿದೆ ಅಂತ ಹೇಳ್ಬಿಟ್ಟು ಕಾರಣಗಳು ನಾವು ಕೇಳ್ತೀವಿ. ವಕೀಲರಾಗಿ ನಾವು ಕೇಳಬೇಕಾಗಿರೋದ್ರಿಂದ ನಾನು ಆ ಒಂದು ಪ್ರಶ್ನೆನ ಅವ್ರನ್ನ ಕೇಳ್ತೀನಿ. ಅವರು ಹೆಣ್ಮಕ್ಳು ಏನು ಹೇಳ್ತಾರೆ ಅಂತಂದರೆ, ಹೌದು ಮೇಡಮ್, ಈಗ ನಮ್ಮ ಒಂದು ವೈಯಕ್ತಿಕ ವಿಚಾರಗಳನ್ನ ಆಕೆ ಹತ್ರ ನಾವು ಶೇರ್ ಮಾಡ್ಕೊಂಡಿರ್ತೀವಿ. ಆ ಒಂದು ವಿಚಾರಣೆಗಳ ಇಟ್ಟುಕೊಂಡು ಆಕೆ ನಮ್ಮನ್ನು ವ್ಯಭಿಚಾರಕ್ಕಿಳಿಸ್ಬೇಕು. ಹೌದು ಹೌದು, ವ್ಯಭಿಚಾರಕ್ಕಿಳಿಸ್ಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಾಳೆ. ಆ ಒಂದು ವಿಚಾರ ನಮಗಿಷ್ಟ ಆಗಲಿಲ್ಲ. ಏನೋ ನೀವು ಎಲ್ಲೆಲ್ಲಿ ಏನಕ್ಕೆ ಕೆಲ್ಸಕ್ಕೆ ಹೋಗ್ತೀರಾ, ನೀವು ಕೆಲ್ಸಕ್ಕೆ ಹೋದರೆ ತಿಂಗಳಿಗೆ 20,000 ಬರುತ್ತಷ್ಟೇ. ಒಂದು ದಿನದಲ್ಲಿ ನಾನು ಆ 20,000 30,000 ದುಡಿಯೋದನ್ನ ನಾನು ಕಳ್ಕೊಡ್ತೀನಿ, ನಿಮಗೆ ಕಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾರಿಗೆ ಹೇಳಿದ್ ಮೇಡಮ್ ಅದು? ಶಾಂತ ಕೆ ಬಂದು ಈ 3 ಜನಕ್ಕೂ ಹೇಳ್ತಾರಂತೆ. 3 ಜನ ಜೊತೆ ಇನ್ನೊಂದು ಹುಡುಗಿನೂ ಇರ್ತಾಳೆ, ಅರುಣ ಅಂತ. ಆಕೆನೂ ನನ್ನಲ್ಲಿ ಬಂದು ಹೇಳ್ತಾಳೆ. ಹೇಳಿದ್ರು ಸಹ ಈಗ ನನ್ನ ವಿರುದ್ಧವಾಗಿ ಆಕೆನ ಎತ್ಕಡ್ತಾ ಇದ್ದಾರೆ. ಯಾಕೆ ಎತ್ಕಡ್ತಾ ಇದ್ದಾರೆ ಅಂತಂದರೆ, ನಾನು ಈ 3 ಜನನ ಕರ್ಕೊಂಡು ಸ್ಟೇಷನ್ಗೆ ಹೋಗಿರ್ತೀನಿ. ನಾನು ಅವ್ರನ್ನ ಸಾಕ್ಷಿಗಳ ಸಮೇತ ನಾನು ಕೇಳಿರ್ತೀನಿ ಆ ಹೆಣ್ಮಕ್ಳನ್ನ. ಯಾಕಂದರೆ ಸಾಕ್ಷಿ ಪುರಾವೆಗಳಿಲ್ದಿರ ನಾವು ಏನನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹೆಣ್ಮಕ್ಳು ಬಂದು ಹೇಳಿದ ತಕ್ಷಣ ನಾವು ನಂಬೋದಕ್ಕೂ ಸಾಧ್ಯ ಇಲ್ಲ. ಅವ್ರನ್ನ ಸಾಕ್ಷಿಗಳು ಪುರಾವೆಗಳು ನಿಮ್ಮಲ್ಲಿ ಇದೆಯಾ ಅಂತ ಹೇಳ್ಬಿಟ್ಟು ನಾನು ಅವ್ರನ್ನ ಪ್ರಶ್ನೆ ಮಾಡ್ತೀನಿ. ಹೌದು ಮೇಡಮ್, ನಮಗೆ ಅದು ಸಂಬಂಧಪಟ್ಟಂಥ ಸಾಕ್ಷಿಗಳು ನಮ್ಮ ಹತ್ರ ಇದೆ ಅಂದಾಗ ಆ ಸಾಕ್ಷಿಗಳನ್ನ ನಾನು ಸಹ ಪರಿಶೀಲನೆ ಮಾಡ್ತೀನಿ. ನೀವು ನೋಡಿದ್ರೆ ಅರುಣ ಅವರು ಸಹ ಬಂದು ನನ್ನ ಆಫೀಸ್ಗೆ ಬಂದು ಆಕೆ ಕೂತಿರ್ತಾಳೆ. ನಾನು ಮನೆಯಿಂದ ಬರೋ ಹೊತ್ತಿಗೆನೆ ಆಕೆ ಕೂತಿರ್ತಾಳೆ. ನಾನು ಬಂದು ಆಕೆನ ಪ್ರಶ್ನೆ ಮಾಡ್ತೀನಿ, ನಮ್ಮ ಆಫೀಸ್ಗೆ ಬರೋದಕ್ಕೆ ನಿನಗೆ ಯಾರು ಹೇಳಿದ್ರಮ್ಮ? ಯಾಕಂದ್ರೆ ನಾನು ಕರೆದಿರೋದಿಲ್ಲ, ಯಾವ ಹೆಣ್ಣು ಮಗಳಿಗೂ ನಾನು ಫೋನ್ ಮಾಡಿರೋದಿಲ್ಲ, ನೀವು ಬನ್ನಿ ಅಂತ ಹೇಳ್ಬಿಟ್ಟು ನಾನು ಕರೆದಿರೋದಿಲ್ಲ. ಅವರೇ ವೈಯಕ್ತಿಕವಾಗಿ ಅವರು ಬಂದಿರ್ತಾರೆ. ಬಟ್ ಅರುಣ ಮೇಲೆ ನಾನು ಆಕೆನ ಕರೆದೂ ಇಲ್ಲ, ಆಕೆ ನೋಡೂ ಇಲ್ಲ ನಾನು ಇದುವರೆಗೂ. ನೀವು ಯಾರಮ್ಮ ನನ್ನ ಆಫೀಸ್ಗೆ ಬಂದಿದ್ದೀರಲ್ಲ, ನಾನು ಕರೀದಿರಲ್ಲ, ನೀನು ಏನಕ್ಕಮ್ಮ ಬಂದೆ ಅಂತ ಹೇಳ್ಬಿಟ್ಟು ಈಗ ಅರುಣ ಅನ್ನೋರು ಒಟ್ಟಾಗಿ 4 ಜನ ಬಂದಿದೆ, ಇಲ್ಲಿ ಇವರು 3 ಬಂದಿದೆ, ಇಲ್ಲ ಅರುಣ ಅನ್ನೋರು ಸಪ್ರೇಟ್ ಬಂದಿದ್ರ? 3 ಜೊತೆಲಿ ಬಂದಿಲ್ಲ, ಅಲ್ಲಿ ಸಪ್ರೇಟ್ ಬಂದಿದ್ರು? 18ನೇ ತಾರೀಕು ನೈಟ್ ಮಾತ್ರ ಈ 3 ಜನನು ಬರ್ತಾರೆ. ಓಕೆ ಮೇಡಮ್, ನಮ್ಮ ಜೊತೆ ಇನ್ನ ಒಂದು ಹುಡುಗಿ ಇದ್ದಾಳೆ ಅರುಣ ಅಂತೇಳಿ, ಆಕೆನು ಬರ್ತಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಯ್ತಮ್ಮ ಅಂತ ಹೇಳ್ಬಿಟ್ಟು ನಾವ್ ಹೇಳ್ತೀವಿ. ಅವಾಗೂ ಸಹ ನಾನು ಅರುಣ ನಂಬರ್ ಕೊಡ್ರಿ, ನಾನು ಮಾತಾಡ್ಬೇಕು, ನಾನು ಕರಿಬೇಕು ಅಂತ ಎಲ್ಲೂ ನಾನು ಪ್ರಸ್ತಾವ ಮಾಡಲ್ಲ. ನಾನು ಕೇಳೋದು ಇಲ್ಲ. ಆಯ್ತು ಅಂತ ಹೇಳ್ಬಿಟ್ಟು ಮಾರನೇ ದಿನ ಬರೋಷ್ಟೊತ್ತಿಗೆ ಆಕೆ ನಮ್ಮ ಆಫೀಸಲ್ಲಿ ಕೂತಿರ್ತಾಳೆ. ಯಾಕಮ್ಮ ನೀನು ನಮ್ಮ ಆಫೀಸ್ಗೆ ಬಂದಿದ್ಯಾ, ಯಾರು ನಿನ್ನ ಬರಕ್ಕೆ ಹೇಳಿದಂತ ಸಮೇತ ನಾನು ಕೇಳ್ತೀನಿ. ಮಾರನೇ ದಿನ ಬಂದು ಕೂತಿದ್ದೆ. ಹೌದು, ಬಂದು ಕೂತು ಕೇಳಿದಾಗ ಕೂಡ ನಾನು ಕೇಳ್ತೀನಿ. ಆಕೆನೂ ಸಹ ಹೇಳ್ತಾಳೆ. ಆಕೆ ಹೇಳಿರ್ತಕ್ಕಂಥ ಒಂದು ಆಡಿಯೋ ಕೂಡ ನಮ್ಮ ಹತ್ರ ಇದೆ. ಈ ಶಾಂತ ಕೆ ಅವರು ಏನೇನು ಮಾಡ್ತಾ ಇದ್ದಾರೆ ಏನು ಅಂತ ಹೇಳ್ಬಿಟ್ಟು ಆಕೆ ನಮ್ಮ ಹತ್ರನೇ ಹೇಳ್ತಾಳೆ. ಹೇಳಿದಾಗ ನಾನು ವಕೀಲರಾಗಿ ಅವ್ರನ್ನ ಕೇಳಬೇಕಾಗಿರೋಂಥ ಒಂದು ವಿಚಾರ ಏನಪ್ಪ ಅಂತಂದರೆ, ಎಷ್ಟೋ ಜನ ಹೆಣ್ಣು ಮಕ್ಕಳು ನಮ್ಮ ಹತ್ರ ಹೇಳಿರ್ತಕ್ಕಂಥ ವಿಚಾರಣೆಗಳನ್ನ ಅಧಿಕಾರಿಗಳ ಮುಂದೆ ಹೇಳೋದಕ್ಕೆ ಭಯ ಬೀಳ್ತಾರೆ. ಇಲ್ಲ ಯಾವುದೋ ಕಾರಣಾಂತರಗಳಿಂದ ಇರ್ಬೋದು, ಇಲ್ಲ ಅವರಿಗೆ ಪ್ರೆಸರಿಂದ ಇರ್ಬೋದು, ಹೇಳೋದಕ್ಕೆ ಭಯ ಬೀಳ್ತಾರೆ. ಅದನ್ನು ವಿಚಾರವಾಗಿ ಇಟ್ಕೊಂಡು ನಾನು ಈ ಒಂದು ವಿಚಾರಣ ನನ್ನ ಹತ್ರ ಹೇಳಿಕೆ ಕೊಟ್ಟಿರೋ ರೀತಿ ನೀವು ಠಾಣೆ ಅಧಿಕಾರಿಗಳ ಮುಂದೆ ಹೇಳೋದಕ್ಕೆ ಸಿದ್ಧರಾಗಿದ್ದೀರಾ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಆ ಒಂದು ಮಾತನ್ನ ಈ ಶಾಂತ ಕೆ ಅವರು ಯಾವ ರೀತಿ ಅವರು ಬಳಸ್ಕೊತಾ ಇದ್ದಾರೆ ಅಂತಂದರೆ, ಅರುಣ ಅವ್ರನ್ನ ಕರ್ಕೊಂಡು ಅಡ್ವೊಕೇಟೇ ನಿನಗೆಲ್ಲ ಹೇಳ್ಕೊಟ್ಟು ನನ್ನ ಮೇಲೆ ವಿರುದ್ಧ ಕಂಪ್ಲೇಂಟ್ಗಳು ಕೊಡಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅನ್ನೋ ಒಂದು ಸ್ಟೇಟ್ಮೆಂಟ್ನ ಆಕೆ ಕಡೆಯಿಂದ ಕೊಡಿಸಿ ಕಂಪ್ಲೇಂಟ್ ಸಮೇತ ಕೊಡಿಸಿರ್ತಾಳೆ. ಆಕೆ ಕಡೆಯಿಂದ ಆಕೆನೇ ಕೊಡೋದಾದರೆ, ಅರುಣನೇ ನನ್ನ ಮೇಲೆ ಕೊಡೋದಾದರೆ ಆಕೆ ಆಫೀಸ್ಗೆ ಬರೋಕ್ಕೆ ಸಾಧ್ಯ ಇಲ್ಲ. ನಮ್ಮ